ಮತ್ತೊಂದು ಕಡೆ ಸದನದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಧರಣಿ ಮುಂದುವರಿತಾ ಇರುವಂತ ಕಾರಣಕ್ಕಾಗಿ ಈಗ ಸರ್ಕಾರ ಕೂಡ ಕೆಲ ಪ್ರಮುಖ ಹೆಜ್ಜೆಗೆ ಮುಂದಾಗ್ತಾ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ನಾಗೇಂದ್ರ ರಾಜೀನಾಮೆಯ ಪೋಸ್ಟರ್ಗಳನ್ನ ಪ್ರದರ್ಶಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆಮೇಲೆ ಸರ್ಕಾರಕ್ಕೆ ಬಹಳ ಮುಜುಗರ ತರ್ತಾ ಇದೆ ಇದು. ಅದೆಲ್ಲ ಒಂದು ಭಾಗ. ಈಗ ಏನು ಮಳೆಗಾಲದ ಅಧಿವೇಶನದ ಅಥವಾ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ ಮಾಡೋಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಮತ್ತೊಂದು ಬರಗಾಲದ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಅನಾವೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೇಂದ್ರದ ಕಡೆಯಿಂದ ನಮ್ಗೆ ಏನೇನು ದಕ್ಕಬೇಕು, ಮತ್ತೊಂದು ಇದ್ರ ಬಗ್ಗೆ ಎಲ್ಲ ಬಹಳ ಚರ್ಚೆಗಳಾಗಬೇಕಿತ್ತು. ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಅಂತೂ ಸಮಸ್ಯೆ ಸಾವಿರ ಇದಾವೆ ಬಿಡಿ. ಬಟ್ ಅದ್ಯಾವುದೂ ಕೂಡ ಚರ್ಚೆ ಆಗದೆ ಇಲ್ಲಿ ನಾಗೇಂದ್ರ ವಿಚಾರವಾಗಿನೇ ಪ್ರತಿಭಟನೆ, ಮತ್ತೊಂದು ಬಿಜೆಪಿ ಇದಕ್ಕೆ ಇಡ್ತಾ ಇರುವಂತ ವಾದ, ಕಾಂಗ್ರೆಸ್ ಇದಕ್ಕೆ ಹೂಡ್ತಾ ಇರೋ ಪ್ರತಿವಾದ ನೀವೆಲ್ಲ ನೋಡಿದ್ದೀರ. ಈಗ ವಿಚಾರ ಏನು ಅಂತಂದ್ರೆ ಇವತ್ತೂ ಕೂಡ ಮುಂದುವರಿತಾ ಇದೆ ಈ ಗೊಂದಲ ಗದ್ದಲ. ಹೇಳಿಕೆ ಮಾಡಲು ಅನುಮತಿ ನೀಡಬೇಕು. ಅಧಿಕಾರ ಆಗಸ್ಟ್ 15 ಅಂಶಗಳಂತೆ ರಾಜ್ಯದಲ್ಲಿ ರಷ್ಟು ಬಿತ್ತನೆಯಾಗಿದೆ. 84.10 ಪ್ರದೇಶದಲ್ಲಿ ರಾಜೀನಾಮೆ ಕೊಡಲೇಬೇಕು. ಕೇವಲ 60 ಲಕ್ಷ ಹೆಕ್ಟೇರ್ ಪ್ರದೇಶ ರಾಜೀನಾಮೆ ಕೊಡಲೇಬೇಕು. ತೋಟಗಾರಿಕೆ ಬೆಳೆಗಳು ಕೊಡಲೇಬೇಕು. 36 ಲಕ್ಷ ಹೆಕ್ಟೇರ್ಗಳ ಪೈಕಿ ಕೇವಲ 2.45 ಲಕ್ಷ ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಿತ್ತನೆಯಾದ ಬೆಳೆಗಳಿಗೆ ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ. ಮಳೆಯ ಕೊರತೆಯ ನಡುವೆ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ತಿಳುವಳಿಕೆ ನೀಡಿ ರೈತರಿಗೆ ಬಿತ್ತನೆ ವಿತರಿಸಲಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಯಾರು ಈ ನಾಗೇಂದ್ರ ಅವರ ಫೋಟೋವನ್ನ ಒಂದು ಪೋಸ್ಟರ್ ನಲ್ಲಿಟ್ಟು ತೋರಿಸ್ತಾ ಇದ್ರಂತೆ. ಡಿ.ಕೆ. ಶಿವಕುಮಾರ್ ಬಹಳ ಸಿಟ್ಟಾಗ್ಬಿಟ್ರಂತೆ ಈ ಸಂದರ್ಭದಲ್ಲಿ. ಆ ಫೋಟೋ ಕಂಡು ಗರಂ ಆದ್ರಂತೆ. ಅಧ್ಯಕ್ಷರ ಮುಖಕ್ಕೆ ಯಾಕೆ ಹಿಡಿತಾ ಇದೀಯಾ, ಈ ಕಡೆ ಬಂದು ನಿಂತ್ಕೋ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಈ ಸಂದರ್ಭದಲ್ಲಿ ಗದರಿಸಿದ್ರು. ಯಾರಿಗೆ ಗದರಿಸಿದ್ರು? ಸಂಗ್ರಹವಾಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ಮಾತ್ರ ನೀರಿದೆ. ಸಣ್ಣ ನೀರಾವರಿ ಜಿಲ್ಲಾಗಳಲ್ಲೂ ನೀರಿನ ಸಂಗ್ರಹಣೆ ಸ್ವರೂಪದಲ್ಲಿದೆ. ರಾಜ್ಯದ 759 ನಾಗೇಂದ್ರನ್ನ ವಜಾ ಮಾಡಿ ಮೂಲಕ ಕುಡಿಯುವ ನೀರು ಸರಬರಾಜು ರಾಜೀನಾಮೆ ಕೊಡಲೇಬೇಕು. 700 ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ಕೊಡಲೇಬೇಕು. 2026ನೇ ಸಾಲಿನ ಕರ್ನಾಟಕ ವಿನಿಯೋಗ ಸಂಖ್ಯೆ 3 ವಿಧೇಯಕವನ್ನ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಎರಡನೇ ವಿಧೇಯಕವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಬಂದು ಇಟ್ಕೊಳಪ್ಪ, ಇನ್ನು ಬಂದು ಇಟ್ಕೊ. ಅವ್ರ ಮಕ್ಕಳಿಗೆ ಮುಗ್ತಾ ಇದ್ದಾರೆ, ಸ್ಪೀಕರ್ ಮುಚ್ಚಾ ಇದೆಯಲ್ಲ, ಇಲ್ಲಿ ಬಂದು ಇಟ್ಕೊ. ವಿಧೇಯಕ ಅಂಗೀಕರಿಸಬೇಕು. ಕೆಳಗಡೆ ಭ್ರಷ್ಟಾಚಾರ ಮಾಡಿದ್ರೆ ಕರೆ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಫೋನ್ ಆನ್ ಮಾಡಿದ್ರೆ ಎಷ್ಟು ಕರೆ ಬರುತ್ತೆ ನೋಡಿ ಅಂತ ಸುನೀಲ್ ಕುಮಾರ್ ವ್ಯಂಗ್ಯ ಆಡು. ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದನ್ನು ಒಂದ್ಸಲ ಫೋನ್ ಆನ್ ಮಾಡಿ ನೋಡಿ ನೀವು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಹಳ ಮೌನವಾಗಿದ್ದು, ಯಾಕಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ, ಯಾರು ₹1 ದುಡ್ಡು ತಗೊಂಡ್ರೆ ನಂಗೆ ಕರೆ ಮಾಡಿ ಅನ್ನೋ ರೀತಿಯಲ್ಲಿ ಏನೋ ಅವ್ರು ಹೇಳಿದ್ರು ಹಿಂದೆ. ಸೊ ಅದಕ್ಕೆ ಸುನೀಲ್ ಕುಮಾರ್ ಅವರು, ನಿಮ್ಮ ಸರ್ಕಾರದಲ್ಲಿ ₹1 ಅಲ್ಲ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತಿದೆ, ಒಂದ್ಸಲ ಮೊಬೈಲ್ ಆನ್ ಮಾಡಿ ನೋಡಿ ಅಂತ ಹೇಳ್ತಾರೆ.
ಭ್ರಷ್ಟಾಚಾರವೇ ಅಧ್ಯಕ್ಷ. ಅದಕ್ಕೆ ಈ ನಾವು ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಆದ್ಯತೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಒಬ್ಬ ಹಗರಣಗಳ ಸಚಿವರನ್ನ ಕೈ ಬಿಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಭ್ರಷ್ಟಾಚಾರವೇ ನಮ್ಮ ಮೊದಲ ಆದ್ಯತೆ ಅಂತೇಳಿ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ. ನಾನು ಈಗ ಮುಖ್ಯಮಂತ್ರಿಗಳಿಗೆ ಸವಾಲ್ ಹಾಕ್ತೀನಿ, ನೀವೊಂದು ಫೋನ್ ಆನ್ ಮಾಡಿ ನೋಡೋಣ. ರಾಜ್ಯದಲ್ಲಿ ಸಾವಿರ ಫೋನ್ ಬರುತ್ತೆ, ನಿಮಗೆ 1000 ಫೋನ್ ಬರುತ್ತೆ. ಒಂದ್ ಫೋನ್ ಆನ್ ಮಾಡಿ ನೋಡೋಣ. ಫೋನ್ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತೇಳಿ ಬಹಿರಂಗವಾದಂತ ಚಾಲೆಂಜ್ ಮಾಡಿದ್ರು. ಈಗ ಒಂದು ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರನ ವಿಷಯಕ್ಕೆ ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರನ್ ಫೋನ್ ಆನ್ ಮಾಡಿ ನೋಡೋಣ, ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸಾರ್ವಜನಿಕರು ಹೇಳ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳಿದ್ರೆ ಒಂದ್ಸರಿ ಸಾಬೀತು ಮಾಡ್ಲಿ, ಎಷ್ಟು ಫೋನ್ ಬರುತ್ತೆ ಅಂತ ನೋಡ್ಲಿ. ಹಂಗಾರೆ ಅಂದ್ರೆ ಮಾತಾಡೋದು ಮಾತ್ರ ಭಾರಿ ದೊಡ್ಡದು. ಭ್ರಷ್ಟಾಚಾರಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ಕಲಾಪಗಳ ಪಟ್ಟಿ 2 ಅಧ್ಯಕ್ಷ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಆದ್ಯತೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿಬಿಟ್ಟಿದ್ದಾರೆ. ವಿಷಯ ಅಂತ ಅಂದ್ರೆ ಈಗ ಪ್ರತಿಭಟನೆ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ನಾನು ಆರಂಭದಲ್ಲೇ ಒಂದು ಮಾತು ಹೇಳಿದ್ದೇನು ಅಂತ ಅಂದ್ರೆ ಸರ್ಕಾರ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅಂತ ಕಾಣಿಸುತ್ತೆ ಅಂತ. ಯಾಕಂದ್ರೆ ಸ್ಪೀಕರ್ ಕಚೇರಿಯಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಚಿವ ಕೃಷ್ಣ ಬೈರೇಗೌಡ ಎಲ್ಲ ಭಾಗಿಯಾಗಿದ್ದಾರೆ. 20 ನಿಮಿಷಗಳಿಂದ ಮುಂದುವರೆದಿರುವಂತಹ ಸಭೆ ಅಂತೇಳಿ ಗೊತ್ತಾಗ್ತಾ ಇದೆ. ವಿಧಾನಸಭೆ ಅಧಿವೇಶನ ಇವತ್ತೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆದ್ರೂ ಆಶ್ಚರ್ಯ ಇಲ್ಲ. ಇವತ್ತಿನ ಕಾರ್ಯಕಲಾಪವನ್ನ ಮುಗಿಸಿ ಸಂಜೆ 6 ಗಂಟೆಗೆ ಮತ್ತೊಂದು ಸಭೆ ಸೇರಿ ಸಭೆ ಬಳಿಕ ಅಧಿವೇಶನವನ್ನ ಮುಂದೂಡಿಕೆ ಮಾಡೋ ನಿರ್ಧಾರಕ್ಕೆ ಬಂದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಡೇಟ್ ಎಷ್ಟು? 24. ಸೊ 27 ತನಕ ನಡಿಬೇಕಾಗಿತ್ತು ವಿಧಾನಮಂಡಲ ಅಧಿವೇಶನ. ಅಲ್ಲಿ 3 ದಿನ ಮುಂಚಿತವಾಗಿನೇ ಅಂತ್ಯ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತ್ಯ ಅಂತಾನೆ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು ಆಶ್ಚರ್ಯ ಇಲ್ಲ ಅಂತ. ನೋಡಿ ಎಂಥ ದೌರ್ಭಾಗ್ಯ ಇದು ನಮ್ಮ ಕರ್ನಾಟಕ ರಾಜ್ಯದ್ದು. ಯಾಕಂದ್ರೆ ಈ ತರ ನಾವು ವಿಧಾನಮಂಡಲ ಅಧಿವೇಶನ ನಡೆಯೋದು ಅಂತ ಅಂದ್ರೆ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನೇನು, ಆಯಾ ಕಾಲಕ್ಕೆ ತಕ್ಕ ಹಾಗೆ ಅವ್ರವ್ರ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗ್ಬೇಕಾಗಿದೆ, ಶಾಸಕರುಗಳ ಪ್ರಶ್ನೆ ಇರುತ್ತೆ, ಸಚಿವರು ಅದಕ್ಕೆಲ್ಲ ಉತ್ತರ ಕೊಡಬೇಕು. ಒಂದು ಹೆಲ್ದಿ ಆದಂತ ಒಂದು ಚರ್ಚೆ ನಡೆಯುವಂತ ಒಂದು ಜಾಗ, ಒಂದು ಸಮಯ ಇದು. ಆದ್ರೆ ಇದು ನಾಗೇಂದ್ರ ವಿಚಾರವಾಗಿ ಆಗ್ತಾ ಇರುವಂತ ಗಲಾಟೆ ಗದ್ದಲ ಸರ್ಕಾರ ಇಲ್ಲಿ ಪಟ್ಟು ಬಿಟ್ಕೊಡ್ತಾ ಇಲ್ಲ. ಬಿಜೆಪಿ ಕೂಡ ತನ್ನ ಪ್ರಯತ್ನ ಮುಂದುವರಿಸ್ತಾ ಇದೆ. ಇದರಿಂದಾಗಿ ನಷ್ಟ ಯಾರಿಗೆ? ಇವರಿಬ್ರು ಗಲಾಟೆ ಮಂಗಗಳ ರೀತಿ ನಾವು ನೋಡ್ತಾ ಕೂರ್ಬೇಕಾದಂಥದ್ದು ರಾಜ್ಯದ ಜನರ ದುಸ್ಥಿತಿ. ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಏನ್ ಕತೆ ಇದು? ಬಹುಶಃ ಈ ಗಲಾಟೆ ಗದ್ದಲ ಇದು ಮುಂದುವರ್ದ್ಕೊಂಡು ಹೋದ್ರೆ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗುರ ಅನ್ನುವಂತ ಕಾರಣಕ್ಕಾಗಿನ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಅನಿರ್ದಿಷ್ಟಾವಧಿಗೆ ಇದನ್ನ ಮುಂದೂಡ್ಬಿಡೋಣ ಕಲಾಪವನ್ನ ಅಂತೇಳಿ 27ಕ್ಕೆ ಬಹುಶಃ ಮುಕ್ತಾಯ ಆಗ್ಬೇಕಾಗಿತ್ತು, ಮೊದಲೇ ಮುಗಿಸುವಂತ ನಿರ್ಧಾರಕ್ಕೆ ಬಂದ್ರು. ಹಾಗಾದ್ರೆ ಆಶ್ಚರ್ಯ ಇಲ್ವಾ ಸುನಿಲ್? ಏನ್ ಕತೆ? ಮಲ್ತೇಶ್, 27ಕ್ಕೆ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಬೇಕಾಗಿತ್ತು. ಆದರೆ ನಾಳೆ ಮುಕ್ತಾಯವಾಗುತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದರ ಬೆನ್ನಲ್ಲೇ ಈಗಾಗಲೇ ದೊಡ್ಡ ಮಟ್ಟಿಗೆ ನಾಗೇಂದ್ರ ರಾಜೀನಾಮೆನ ಕೊಡಲೇಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ದೊಡ್ಡ ಮಟ್ಟಿಗೆ ಕಳೆದ 8 ದಿನಗಳಿಂದ ಹೋರಾಟವನ್ನು ಕೂಡ ನಡೆಸ್ತಾ ಇದೆ. ಆದರೆ ಮತ್ತೆ ಇವತ್ತು ಅಹೋರಾತ್ರಿ ಹೋರಾಟವನ್ನು ಕೂಡ ಈಗಾಗಲೇ ಬಿಜೆಪಿ ಜೆಡಿಎಸ್ ಘೋಷಣೆ ಮಾಡಿದೆ. ಇದರ ಬೆನ್ನಲ್ಲೇ ಒಂದು ದೊಡ್ಡ ಚರ್ಚೆ ಅಂತಂದರೆ ಈಗಾಗಲೇ ಈ ಒಂದು ಕಲಾಪ ಅಧಿವೇಶನ ಏನು ನಡೀತಾ ಇದೆ, ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾಗ್ಬೋದು, ಸಚಿವ ಕೃಷ್ಣ ಬೈರೇಗೌಡರು ಸೇರಿದಂತೆ ಸ್ಪೀಕರ್ ಜೊತೆ ಸುಮಾರು 25-30 ನಿಮಿಷಗಳ ಕಾಲ ಸಮಾಲೋಚನೆಯನ್ನು ಮಾಡಿದ್ದಾರೆ. ಸಂಜೆ 6 ಗಂಟೆ ಬಳಿಕ ಒಂದು ಮೀಟಿಂಗ್ ಅನ್ನು ಮಾಡಿ ಈ ಒಂದು ಕಲಾಪವನ್ನು ಮುಂದೂಡಬೇಕಾ ನಡೆಸಬೇಕಾ ಅನ್ನೋ ಒಂದು ಅಂತಿಮ ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗೆಲ್ಲ ಒಂದಷ್ಟು ಮಾಹಿತಿಗಳ ಪ್ರಕಾರ ನೋಡ್ತಾ ಇದ್ರೆ ಈ ಒಂದು ಕಲಾಪ ಎಂದೇ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಕಲಾಪಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಏನೇನು ಆಗಬೇಕಾಗಿತ್ತು ಇವತ್ತಿನ ಕಾರ್ಯಕಲಾಪಗಳಾಗ್ಬೋದು, ಬಿಲ್ಗಳಾಗ್ಬೋದು, ಅವೆಲ್ಲವೂ ಕೂಡ ಕಾರ್ಯಕಲಾಪಗಳು ನಡೀತಾ ಇದೆ. ಇದರ ಬೆನ್ನಲ್ಲೇ ಒಂದು ಕಡೆ ಬಿಜೆಪಿ ಜೆಡಿಎಸ್ ಕೂಡ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತಾ ಇದೆ. ಅಹೋರಾತ್ರಿ ಈಗಾಗಲೇ ಧರಣಿಯನ್ನು ಕೂಡ ಎರಡೂ ಸದನದಲ್ಲಿ ಕಲಾಪದಲ್ಲಿ ಈಗಾಗಲೇ ಘೋಷಣೆ ಮಾಡಿದೆ. ಇದರ ನಡುವೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಜೊತೆ ನಡೆದಿರುವಂಥ ಒಂದು ಸಭೆ ಎಂದೇ ಸಭೆಯಲ್ಲಿ ಈ ಒಂದು ಕಲಾಪವನ್ನು ಮುಂದೂಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದೇ ವಿಚಾರವಾಗಿ ಚರ್ಚೆ ಕೂಡ ನಡೆದಿದೆ. ಹಾಗಾಗಿ 27ಕ್ಕೆ ಮುಂದೂಡಬೇಕಾದಂಥ ಕಲಾಪ ಇವತ್ತೇ ಅನಿರ್ದಿಷ್ಟಾವಧಿಗೆ ಮುಂದೂಡುವಂಥ ಸಾಧ್ಯತೆ ಇದೆ. ಆದರೆ ನಾಳೆ ಒಂದಿನ ಕಲಾಪವನ್ನು ನಡೆಯುತ್ತೆ ಅನ್ನೋ ಒಂದು ಚರ್ಚೆಗಳ ನಡುವೆ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಇವತ್ತೇ ಕಲಾಪವನ್ನು ಮುಂದೂಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದಕ್ಕೆ ಪೂರಕವಾದ ಒಂದಷ್ಟು ಬೆಳವಣಿಗೆಗಳು ಕೂಡ ಎರಡೂ ಕಲಾಪದಲ್ಲಿ ನಡೀತಾ ಇದೆ. ಬಿಲ್ಗಳಾಗ್ಬೋದು, ಸಂಬಂಧಪಟ್ಟಂಥ ಕಾರ್ಯಕಲಾಪಗಳಾಗ್ಬೋದು, ಅವೆಲ್ಲವೂ ಕೂಡ ನಡೀತಾ ಇದೆ. ಸರ್ಕಾರದಿಂದ ಉತ್ತರಗಳು ಇವತ್ತೆಲ್ಲ ಘಟನೆಗಳೇನಾಯಿತು, ಘಟನೆಗಳ ಸಂಬಂಧಪಟ್ಟಂತೆ ಕಲಾಪ ನಡೆದಿದ್ದ ಬಗ್ಗೆ ಎಲ್ಲ ಬಗ್ಗೆ ಕೂಡ ಈಗಾಗಲೇ ವಿಸ್ತೃತವಾಗಿ ಸರ್ಕಾರದ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಮಾಲ್ತೇಶ್, ಇವತ್ತೇ ಕಲಾಪ ಎಂದು ಎರಡೂ ಕಲಾಪಗಳು ಅನಿರ್ದಿಷ್ಟಾವಧಿಗೆ ಮುಂದೂಡುವಂಥ ಸಾಧ್ಯತೆ ದಟ್ಟವಾಗಿದೆ.
ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು.